ರಾಮಾಯಣ. श्रीरामचन्द्र कृपालु भज मन हरण भव भयदारुणं नवकण्ड लोचन कञ्ज मुख करकण्ड पदकण्डारुणं. श्रीरामचन्द्र कृपालु भज मन हरण भव भयदारुणं नवकण्ड लोचन कञ्ज मुख करकण्ड पदकण्डारुणं. ನಾನು ಕಾಲ. ದಶರಥ ಪುತ್ರರ ನಾಮಕರಣದ ಸಂದರ್ಭ ವರ್ಣನಾತೀತ. ಮಹರ್ಷಿ ವಸಿಷ್ಠರಿಂದ ನಾಮಕರಣವಾಗಿದೆ ಅನ್ನೋ ವಿಷಯ ತಿಳಿದ ಸಂಪೂರ್ಣ ಸೃಷ್ಟಿಯೇ ಪುಳಕಿತಗೊಂಡಿತು. ಇಂದ್ರನ ಸನ್ನೆ ಪಡೆದ ಮೇಘ ಅಯೋಧ್ಯೆಯ ಕಡೆಗೆ ಧಾವಿಸಿದ್ದ. ಪ್ರಫುಲ್ಲನಾದ ಮೇಘ ಅಯೋಧ್ಯೆಯ ಮೇಲೆ ಅಮೃತದಂತಹ ಮಳೆಯನ್ನ ಸಿಂಪಡಿಸಿದ್ದ. ಆ ಮಳೆಯಿಂದ ಆ ಪಾವನ ಮಣ್ಣು ತನ್ನ ಪರಿಮಳವನ್ನ ಎಲ್ಲೆಡೆ ಸೂಸುತ್ತಿತ್ತು. ಎಲ್ಲೆಡೆ ಮಂಗಳಮಯ ಸಂಗೀತ ಕೇಳಲಾರಂಭಿಸಿತ್ತು. ಅಯೋಧ್ಯೆಗೆ ಹಿಂದೆಂದೂ ಸಿಗದ, ಯಾವುದೇ ಸೀಮೆಗೆ ನಿಲುಕದ ಆನಂದ ಸಿಕ್ಕಂತಾಗಿತ್ತು. ಎಲ್ಲ ಮನೆಗಳಲ್ಲಿ ಕಮಲ ಪುಷ್ಪಗಳ ತೋರಣ ಕಟ್ಟಲಾಗಿತ್ತು. ಕುಬ್ಜ ವ್ಯಕ್ತಿಗಳು ಮರು ಯೌವನವನ್ನು ಪಡೆದಿದ್ರು. ಯಾವ ವೃದ್ಧರಿಗೆ ಮೇಲೇಳಲು ಆಗುತ್ತಿರಲಿಲ್ಲವೋ ಅವರು ಮನೆಯ ಹೊರಗೆ ಬಂದು ಕುಣಿಯಲಾರಂಭಿಸಿದರು. ಶಬ್ದಗಳಲ್ಲಿ ಹೆಣೆಯಲಾಗದಂತಹ ಭಾವಗಳ ಕೋಶವಾಗಿತ್ತು ಅಯೋಧ್ಯೆ. ಅಲ್ಲಿಯ ಸಂಗೀತ ಕೇಳಿ, ಆ ದೃಶ್ಯಗಳನ್ನು ನೋಡಿ ಮನಸ್ಸಿಗೆ ತನ್ನ ಗರಿಗಳು ಬಿಚ್ಚಿ ಪ್ರಥಮ ವರ್ಷಧಾರೆಯಲ್ಲಿ ಮಯೂರ ಕುಣಿಯುವಂತಾಗಿತ್ತು. ಬಣ್ಣದ ಕುಳಿಯ ಮೋಡದಡಿ ಸಂಪೂರ್ಣ ಅಯೋಧ್ಯೆ ನೃತ್ಯಗಾನದಲ್ಲಿ ತೊಡಗಿತ್ತು. ಆ ದೃಶ್ಯ ಜಗತ್ತಿನ ಎಲ್ಲಾ ಉತ್ಸವಗಳು ಒಂದೇ ಬಾರಿ ನಡೆಯುತ್ತಿವೆಯೇನೋ ಅನ್ನುವ ಅನುಭವ ಕೊಡುತ್ತಿತ್ತು. ಎಲ್ಲೆಲ್ಲೂ 4 ಅಯೋಧ್ಯ ಕುಮಾರರ ಜೈಕಾರ ಕೇಳಿಬರುತ್ತಿತ್ತು. ದಶರಥ ನಂದನ ರಾಮನಿಗೆ, ಕೈಕೇಯಿ ನಂದನ ಭರತನಿಗೆ, ಸುಮಿತ್ರ ನಂದನ ಲಕ್ಷ್ಮಣ ಶತ್ರುಘ್ನರಿಗೆ. ದೇವತೆಗಳು ಪುಷ್ಪ ರಾಶಿಯನ್ನೇ ಧರೆಗೆ ಎರಚಿ ದಶರಥ ಕುಮಾರರಿಗೆ ಆಶೀರ್ವಾದವನ್ನು ಮಾಡಿದರು. ದೇವತೆಗಳ ಮಂಗಳಪ್ರದ ವಾಣಿ 3 ಲೋಕಗಳಲ್ಲಿ ಪ್ರತಿಧ್ವನಿಸಿದವು. ಮಂಗಲಂ ದಶರಥ ನಂದನ ಮಂಗಲಂ ಕೌಸಲ್ಯಾಸುತೋ ಮಂಗಲಂ ಪುತ್ರ ಕೈಕೇಯಿ ಮಂಗಲಾಯ ಶತ್ರುಘ್ನ ಲಕ್ಷ್ಮಣೋ. ನಾರಾಯಣ ನಾರಾಯಣ, ಮಹಾದೇವನಿಗೆ ಜಯವಾಗಲಿ. ಏನು ವಿಶೇಷ ನಾರದ? ಇವತ್ತು ಬಹಳ ಪ್ರಸನ್ನರಾಗಿರುವಂತೆ ಕಾಣುತ್ತಿದೆ. ನಾನೊಬ್ಬನೇ ಅಲ್ಲ ಮಹಾದೇವ, 3 ಲೋಕಗಳು ಆನಂದಮಯವಾಗಿ ಹೋಗಿವೆ. ನಾನಂತೂ ದಶರಥ ನಂದನನನ್ನು ನೋಡಿ ಧನ್ಯವಾಗಿ ಹೋಗಿದ್ದೇನೆ. ಶ್ರೀಹರಿಯ ಬಾಲರೂಪದ ಕಲ್ಪನೆಯೇ ಮೋಕ್ಷ ಕೊಡುವಂತಹದ್ದು. ಯಾರ ಜನ್ಮ ಜಗತ್ತಿನ ದುಃಖ ಅಳಿಸಲು ಆಗಿರುವುದೋ ಅವರ ದರ್ಶನವಾದಾಗ ಯಾರು ತಾನೇ ಧನ್ಯರಾಗುವುದಿಲ್ಲ ನಾರದ? ನಾರಾಯಣ ನಾರಾಯಣ. ಆದರೆ ಮಹಾದೇವ, ದಶರಥ ನಂದನ ಇನ್ನು ಚಿಕ್ಕ ಮಗು. ಈ ಪುಟ್ಟ ಬಾಲಕನಿಂದ ಜಗತ್ತಿನ ಕಲ್ಯಾಣದ ಅಪೇಕ್ಷೆ ಸರಿಯೇ? ನಾರದ, ರಾಮ ಸಣ್ಣವನಾಗಿರಬಹುದು, ಅವರ ಸ್ವರೂಪ ಬ್ರಹ್ಮಾಂಡದಷ್ಟೇ ವಿಶಾಲವಾದದ್ದು. ವಿಶ್ವಾಸವಾಗದಿದ್ದರೆ ನೀವೇ ನೋಡಿ ಅವರ ಬಾಲಲೀಲೆಗಳನ್ನ. ಯಾರು ಕದ್ದುಕೊಂಡು ಹೋದರು ನನ್ನ ರಾಮನನ್ನ? ಈಗ ತಾನೇ ತೊಟ್ಟಿಲಲ್ಲಿ ಆಟವಾಡುತ್ತಿದ್ದ. ಕೇತಕಿ, ಸುನೈನಾ, ಎಲ್ಲಿದ್ದೀರಾ ಎಲ್ಲರೂ? ಬಂದೆ ಮಹಾರಾಣಿ ಕೌಸಲ್ಯೆ, ಬಂದೆ. ರಾಮ ಎಲ್ಲಿ? ಅಲ್ಲೇ ತೊಟ್ಟಿಲಲ್ಲಿದ್ದಾರೆ ಮಹಾರಾಣಿ. ಅಲ್ಲಿ ಇಲ್ಲ ಅವನು. ನೋಡಿ ಮೊದಲು ಯಾರ ಹತ್ತಿರ ಇದ್ದಾನೆ? ಯಾರು ಕರೆದುಕೊಂಡು ಹೋದರು? ಮಹಾರಾಣಿ ಈಗ ತಾನೇ ಇಲ್ಲೇ ಇದ್ರು. ಹೌದು, ನಾನು ಕೂಡ ರಾಮ ತೊಟ್ಟಿಲಲ್ಲಾಡ್ತಿರುವುದನ್ನ ನೋಡ್ದೆ. ಹಾಗಾದ್ರೆ ಎಲ್ಲಿ ಹೋದ್ರು? ಸಖಿ, ನೀನ್ ಅಲ್ಲಿ ನೋಡು, ನಾನು ಇಲ್ಲಿ ನೋಡ್ತೀನಿ. ಸರಿ, ನಡಿ ಹೋಗೋಣ. ಪ್ರಭುವಿನ ಅವತಾರವಾದ ಮೇಲೆ ಲೀಲೆಗಳು ನಡೆಯಲೇಬೇಕಲ್ಲವೇ?
ಈ ಲೀಲೆಗಳು ಮಾತೆ ಕೌಸಲ್ಯಳ ಜೊತೆ ಸಂಪೂರ್ಣ ಅರಮನೆಯನ್ನೇ ಪುಳಕಿತಗೊಳಿಸಲಿವೆ. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ರಾಮಾಯಣ. ಪ್ರಭುವಿನ ಅವತಾರವಾದ ಮೇಲೆ ಲೀಲೆಗಳು ನಡೆಯಲೇಬೇಕಲ್ಲವೇ? ಈ ಲೀಲೆಗಳು ಮಾತೆ ಕೌಸಲ್ಯಳ ಜೊತೆ ಸಂಪೂರ್ಣ ಅರಮನೆಯನ್ನೇ ಪುಳಕಿತಗೊಳಿಸಲಿವೆ. ಆ ಲೀಲೆಗಳ ಸಮಯ ಬಂದಾಗಿದೆ. ಅಯ್ಯೋ ಭಗವಂತ, ಇಲ್ಲಿಗೆ ಹೇಗೋ ಬಂದೆ ರಾಮ? ನೀನು ಸ್ವಲ್ಪ ಹೊತ್ತು ಸಿಗದೆ ಹೋಗಿದ್ದರೆ ನನ್ನ ಪ್ರಾಣ ಹೋಗುತ್ತಿತ್ತು. ನಿಮಗೆ ಭ್ರಮೆ ಆಗಿರಬಹುದು ಮಹಾರಾಣಿ. ರಾಮ ಇಲ್ಲಿಯೂ ಇಲ್ಲ. ಇದೇನಿದು ಈಶ್ವರ, ಇಂತಹ ಭ್ರಮೆ ನನಗೆ ಯಾವತ್ತೂ ಆಗಿದ್ದೇ ಇಲ್ಲ. ಏನಾಯ್ತು ಮಹಾರಾಣಿ ಕೌಸಲ್ಯ? ಮಹಾರಾಜ, ಮಹಾರಾಜ, ಯಾರು ನನ್ನ ಮಗನನ್ನು ಎಲ್ಲಿಗೂ ಕರೆದುಕೊಂಡು ಹೋಗಿದ್ದಾರೆ. ನಾನು ಈಗ ತಾನೇ ರಾಮ ಆಟ ಆಡುವುದನ್ನ ಕೇಳಿದೆ. ನೀವು ಅಂಗಳದಲ್ಲಿ ನೋಡಿ, ಅಲ್ಲಿಯೇ ಇರಬಹುದು ರಾಮ. ಇದೆಂಥ ಕಣ್ಣು ಮುಚ್ಚಾಲೆ. ರಾಮನ ಧ್ವನಿ ಕೇಳಿಸುತ್ತಿದೆ, ಆದರೆ ಅವನು ನನ್ನ ಕಣ್ಣಿಗೆ ಕಾಣುತ್ತಿಲ್ಲವೇ? ಕೇತಕಿ, ಸುನೈನಾ, ಕೇಳಿ, ರಾಮ ಇಲ್ಲೇ ಎಲ್ಲೋ ಆಡುತ್ತಿದ್ದಾನೆ. ಕೇಳಿ ಅವನ ಧ್ವನಿ. ನಮಗೆ ರಾಮ ಯಾಕೆ ಕಾಣುತ್ತಿಲ್ಲ? ನಾರಾಯಣ ನಾರಾಯಣ, ಇದೆಂತಹ ಲೀಲೆ ನಿಮ್ಮದು ಶ್ರೀಹರಿ. ಹೀಗೇಕೆ ನೀವು ಅಮ್ಮನ್ನ ಕಾಡುತ್ತಿದ್ದೀರಾ? ಅಮ್ಮನಿಗೆ ತನ್ನ ಪುತ್ರನ ಸತ್ಯದ ಅರಿವು ಕೂಡ ಆಗಬೇಕಲ್ಲವೇ ನಾರದ? ಹಾಗೆ ಇವತ್ತು ನನ್ನ ಮನಸ್ಸಿಗೆ ಲೀಲೆಗಳನ್ನು ತೋರುವ ಹಾಗೆ ಅನಿಸುತ್ತಿದೆ. ಆದರೆ ನಿಮ್ಮ ಲೀಲೆ ಮಾತೆ ಕೌಸಲ್ಯಳ ಚಿಂತೆಯನ್ನು ಹೆಚ್ಚಿಸುತ್ತಲೇ ಇದೆ ಶ್ರೀಹರಿ. ನೋಡಿ, ಸಂಪೂರ್ಣ ಅರಮನೆಯಲ್ಲಿ ಹೇಗೆ ಎಲ್ಲರೂ ದಿಕ್ಕೆಟ್ಟು ಓಡಾಡುತ್ತಿದ್ದಾರೆ. ಸಾಕು ಹರಿ, ಸಾಕು. ಈ ಲೀಲೆಯನ್ನು ಈಗಲೇ ನಿಲ್ಲಿಸಿದೆವಾ? ನನಗಂತೂ ಮಾತೆ ಕೌಸಲ್ಯಳ ಪರದಾಟ ನೋಡಲಾಗುತ್ತಿಲ್ಲ. ಚಿಂತೆ ಮಾಡಿದ್ರಿ ದೇವಋಷಿ. ನನ್ನ ಈ ಲೀಲೆಯಿಂದ ಮಾತೆಗೆ ನನ್ನ ಮೇಲಿನ ಪ್ರೇಮ ಇನ್ನೂ ಹೆಚ್ಚಾಗುವುದು. ನಾರಾಯಣ ನಾರಾಯಣ, ನಿಮ್ಮ ಲೀಲೆಗಳನ್ನು ಕಂಡ ಆ ಮಾತೆಯೇ ಧನ್ಯ ಶ್ರೀಹರಿ. ಮಹಾರಾಣಿ, ಮಹಾರಾಣಿ, ರಾಮ ಇಲ್ಲೇ ಅಂಗಳದಲ್ಲೇ ಇದ್ದಾನೆ ನೋಡಿ. ಹೇ ಭಗವಂತ, ಇವನು ಇಲ್ಲಿದ್ದಾನಾ? ನನ್ನ ಪ್ರಾಣ ಹೊರಟೇ ಹೋಗಿತ್ತು. ಅಪ್ಪ ರಾಮ, ಎಲ್ಲಿ ಹೋಗಿಬಿಟ್ಟಿದ್ಯೋ? ನೀನಿಲ್ಲದೆ ಒಂದು ಕ್ಷಣವೂ ನನಗಿರಲಾಗುವುದಿಲ್ಲ. ಆದರೆ ಮಗು, ನಿನ್ನನ್ನ ತೊಟ್ಟಿಲಲ್ಲಿ ಮಲಗಿಸಿದ್ದೇನಲ್ಲ, ಇಲ್ಲಿ ಅಂಗಳಕ್ಕೆ ಹೇಗೋ ಬಂದೆ? ಈ ವಿಷಯ ನಿಮಗೆ ಮತ್ತು ನಿಮ್ಮ ಮಗನಿಗೇ ಗೊತ್ತು. ನಾನು ಆಸ್ಥಾನಕ್ಕೆ ಹೊರಡಬೇಕು. ಹಾಗೆ ಮುಂದೆ ಲಕ್ಷ್ಯವಿಡಿ, ಇಲ್ಲದಿದ್ದಲ್ಲಿ ಮತ್ತೆ ರಾಮನನ್ನ ಎಲ್ಲೆಲ್ಲೋ ಹುಡುಕಬೇಕಾದೀತು. ನೋಡಿದ್ಯಾ ಕಂದ, ನಿನ್ನಿಂದಾಗಿ ಈಗ ಮಹಾರಾಜರು ಹೇಗೆಲ್ಲ ಮಾತನಾಡತೊಡಗಿದ್ದಾರೆ. ನಡಿ, ನಿನ್ನನ್ನು ಮಲಗಿಸುತ್ತೇನೆ. ರಾಮಲೀಲೆಗಳನ್ನ ಕಂಡವರೇ ಧನ್ಯ. ಇವರ ಲೀಲೆಗಳು ಸಂಪೂರ್ಣ ಅಯೋಧ್ಯೆಯನ್ನ ಆಶ್ಚರ್ಯಕ್ಕೆ ಈಡು ಮಾಡಿತ್ತು. ಸತ್ಯವೇನೆಂದರೆ, ತನ್ನ ಬಾಲರೂಪದಲ್ಲಿಯೇ ಭಗವಂತ ತನ್ನ ಶಕ್ತಿಯ ಸೂಚನೆಗಳನ್ನ ನೀಡಲು ಪ್ರಾರಂಭಿಸಿದ. ಕೌಸಲ್ಯಗೂ ವಿರಾಟ ರೂಪದ ದರ್ಶನವಾಗಲೇಬೇಕಿತ್ತು. ಇಲ್ಲಿಂದ ಎಲ್ಲಿಗೂ ಹೋಗದಿರು. ನಿನ್ನನ್ನು ಹುಡುಕಿ ಹುಡುಕಿ ಆಯಾಸವಾಗುತ್ತೆ ರಾಮ. ರಾಮ, ರಾಮ, ಅಯ್ಯೋ ದೇವರೇ, ಮತ್ತೆ ಎಲ್ಲಿ ಮಾಯವಾಗಿ ಬಿಟ್ಟ? ರಾಮ, ರಾಮ, ರಾಮ. ವಿಷ್ಣವೇ ನಮಃ. ಅಮ್ಮ, ಅಮ್ಮ, ನಾನಿಲ್ಲಿರುವೆ ಅಮ್ಮ. ಎಲ್ಲಿ ಕಂದ? ಇಲ್ಲೇ ತಿರುಗಿ ನೋಡಿ. ಅಯ್ಯೋ ಪ್ರಭು, ಹೇಗೆ ವಿಶ್ವಾಸ ಮಾಡುವುದು? ಎಂತಹ ವಿರಾಟ ರೂಪ! ರಾಮ
ನಾನು ರಾಮ ಅಮ್ಮ, ನಿನ್ನ ಪುತ್ರ ರಾಮ. ಈ ರಾಮಲೀಲೆ ಅಗಾಧವಾದದ್ದು. ಕೇಳಿದವರ ಜನ್ಮ ಜನ್ಮಗಳ ಪಾಪ ಅಳಿದು ಹೋಗುವುದು. ರಾಮನನ್ನು ನೋಡಿದ ಕೌಸಲ್ಯಗೆ ನೂರಾರು ತೀರ್ಥಕ್ಷೇತ್ರಗಳ ಲೆಕ್ಕವಿಲ್ಲದ ಯಾತ್ರೆಗಳಾದಂತೆ ಅನುಭವವಾಗಿತ್ತು. ಕೂಸುತಾಯಿಗೆ ತೋರಿದೆ ತೀರ್ಥಗಳ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.